ಸಹಜವಾಗಿ ಕಾಯ್ಕೊಂಡಿರುವ ರಾಜ. ಅಲ್ಲಿರುವ ವೃಕ್ಷಗಳು ಲತಾದಿಗಳು ಲತ ಮಂಟಪಗಳು ಶುಭ್ರವಾಗಿ ಕಾದುಕೊಂಡ ಹಿರುವೆಯ. ಶುಭ್ರವಾಗಿ ಕಾಯ್ಕೊಂಡಿರುವ ರಾಜ. ದೇವಾಲಯಗಳು ರಂಗ ಮಂಟಪಗಳು ಚೆನ್ನಾಗಿ ನೋಡಿ ಹಿರುವೆಯ ಅಥವಾ ಮುಕ್ತ ಭಾವದಿಂದ ಹಿರುವೆಯ. ಗುಪ್ತ ಭಾಗದಿಂದ ಹಿರುವಿನ ರಾಜ. ಎಲೈ ಮಂತ್ರ ಓಹೋ ರಾಜ. ಅದನ್ನು ಚೆನ್ನಾಗಿ ಎನ್ನ ಮುಂದೆ ಬರ ಮಾಚ್ಯದ ಬೇಡ. ಜಾಗ್ರದಿಂದ ಒಳವೆಕ್ಕ ನೋಡ ತೀವ್ರವ ಎನ್ನ ಮುಂದೆ ತಿಳಿಸಿ ಆಲಸ ಮಾಡಬೇಡ. ಒಲ ಬಾಲಕನೇ ಖಾರ ಸಾಧಕನೇ. ಅದೇ ಪ್ರಕಾರವಾಗಿ ನೋಡಿಕೊಂಡು ಬರೋಣೇ ರಾಜೇಂದ್ರ. ಕೌರವಕರ್ಣ ಒಬ್ಬರ ಎಲ್ಲ ಈ ಸಾರದೆ ಉಪದಿ ಈವನ ಮಟ್ಟದಲ್ಲಿ ಹೆಣ್ಣುಗತ್ತಲಿರುವುದಲ್ಲ. ಕೌರವಕರ್ಣ ನೋಡಿದರು ರಥ ತುರಗ ಚಕ್ರೆ ಚಾಮರ ಪತಾಕೆ ಬಾಣ ಆಯುಧಗಳ ಬಿಡಿದ ಬಂದಿರುವರು. ಆ ಸಾರದೆ ಉಪದಿ ಏನು ಕಾರಣ ಈವನ ಒಪ್ಪಕ್ಕರು ಫಲಗಳಂ ಕಿಳುತ್ತಾ ಹೂಗಳಂ ಕಡಿತಾ ಪಕ್ಷಂ ಕೊಲ್ಲುತ್ತಾ ಮೂರ್ಖಗಳಂ ಬದಲಿಸುತ್ತಾ ಇರುವರು. ಹೌದು ದೈವ. ಆ ಸಾರದೆ ಉಪದಿ ದಾರ ಹಾಕ್ದಂತ ಈ ಒಣ ಒಕ್ಕಿರೆ ಬಳೆ ಬಲರ ಸಾರದೆ ಉಪದಿ ನಮ್ಮವನ ಮಧ್ಯದಲ್ಲಿ ದಾವನ ಭರತನ ಅವನ ವಿಚಾರಿಸ್ತೀನಿ ಜಾಗ್ರತೆ. ನಿಮ್ಮ ಇಷ್ಟದಂತಾಗ ದೇವ ಬರೇ ಬಾ ಕೌರವಕರ್ಣ. ಎಲ್ಲ ಈ ಹುಲ್ಲು ಮಳೆದರೆ ದಾರ ಹಾಕ್ಲಿ ಅಂತ ಈ ಒಡವ ಒಕ್ಕಿರೆ ನಿಮ್ಮನ್ನ ಬಿಡದು ನನ್ನ ಕಪ್ಪ ನೋಡ. ಆ ಸಾರದೆ ಇವರ ದಾರ ಹಾಕ್ಲಿ ಎಂಬುದ ಈ ಒಡವ ಪ್ರವೇಶರ ದಾರು ಬಂದ ಕಾಲಕ್ಕೆ ಒಲಿಯಕ್ಕೆ ಬಿಡಬೇಡಿ ಎಂದು ಆಜ್ಞೆ ಮಾಡಿರುವನು. ಚೆಂಡಿಗೆ ಕೈ ಕಟ್ಟು ತಪ್ಪಿಡೆಂದು ರಾಜಾದಿರಾಜ ಚಿತ್ರಹೀನ ಮಹಾರಾಜನಿಗೆ ಒಪ್ಪಿಸಬೇಕೆಂದು ಆಜ್ಞೆ ಕೈಗೊಂಡಿರುವನು. ಆ ಸಾರದೆ ಉಪದಿ ಒಳ್ಳೆಯ ಮಾತಿನಿಂದ ನಮ್ಮ ರಾಜನಲ್ಲಿ ಬಂದರೆ ಸರಿ, ಇಲ್ಲವಾದರೆ ನಮ್ಮ ರಾಜನ ನಿಮ್ಮನ್ನು ಕೊಲ್ಲದು ಬಿಡುದು. ಕಂಡಿರ ಹದಮರೆ ಕಟ್ಟ ಕೊಡದವರ ಕರ್ಣ ಹುಲ್ಲು ಮನಜರಾದ ನಮ್ಮ ಎದುರಿನೊಳು ನಿಂತು ಹೊದರುವ ಹಾದಮನದಾರು ರಾಜಾದಿ ರಾಜರಂಬ ಭಾವಂ ತಿಳಿಯದೆ ಪಾಲಿಗೆ ಬಂದಂತೆ ಕೊಳುವನಾರು. ಅವನ ಬಿಡಿದು ಚೀನ ಚಿತ್ರ ಮಾಡಿದನ ಅದರ ಚಾರನಾಗಿ ಈ ರೀತಿ ಮಾಡಬಾರದೆಂದು ಸುಮ್ಮನೆ ಇರಬೇಕಾಯಿತು. ಅವನ ಮಡುದ ಹಡಿಯಲ್ಲೇ ಸುಣ್ಣ ಪಟ್ಯಮ್ಮ ಬರೆದು ಭಂಗಮ್ಮ ಗೈದು ಬಿಡು ಕರ್ಣ ತರ ಮಾಡುತ್ತಿದ್ದನ. ನಮ್ಮನ್ನ ಪದ ಪದ ಸಹಜವಾಗಿ ನಡೆಯುವುದಲ್ಲ ಭ್ರಷ್ಟ. ಸೊಳ್ಳದ ಪಟ್ಟಿಯನ್ನು ಬರೆದು ಕಳಿಸುವನು. ಯಾರು ಕಳಿಸಿಕೊಂಡು ಭ್ರಷ್ಟ ಅದಮ್ಮ ನಿಮ್ಮ ರಾಜ್ಯನಿಗೆ ಹೇಳು, ಇಲ್ಲವಾಯಿತೆ ಅವನ ಮಿತ್ತಕ್ಕೆ ಬರೀ ಹೇಳು. ಬರ್ರಿ ಯುದ್ಧದಲ್ಲಿ ಅವನ ಬಿಂಕ ಮುರಿದು ಕಂಡಂ ಕಿತ್ತಿ ರುಂಡ್ರಂ ಖಂಡಿಸಿ ಗಗನಾಂತರಕ್ಕೆ ಆರಿಸಿ ಬಿಡುವನು. ಒಳಬಲಕರೇ